ವರ್ಷಕ್ಕಿಂತ ಮುಂಚೆ ಇಂಗ್ಲಿಷ್ ಕಲಿಯೋಣ ಬನ್ನಿ. ಇವತ್ತು D8 ಅಲ್ಲಿ ನಾವು ನೋಡುವಂತ ಟಾಪಿಕ್ ದೇರ್ ಇಸ್ ಮತ್ತು ದೇರ್ ಆರ್. ಸೊ ಇದೆರಡು ಸಿಮಿಲರ್ ಅನ್ಸಿದ್ರು ಇದೆರಡರ ಮಧ್ಯ ಬಹಳ ಸಣ್ಣ ವ್ಯತ್ಯಾಸ ಇದೆ. ಅದೇನು ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಮೊದಲನೇದಾಗಿ ದೇರ್ ಇಸ್. ಸೊ ದೇರ್ ಇಸ್ ಬುಕ್ ಆನ್ ದ ಟೇಬಲ್. ಇಲ್ಲಿ ಯಾವುದೋ ಒಂದು ವಸ್ತುವಿನ ಎಕ್ಸಿಸ್ಟೆನ್ಸ್ ಬಗ್ಗೆ ಹೇಳಬೇಕಾದ್ರೆ ನಾವು ದೇರ್ ಇಸ್ ನ ಯೂಸ್ ಮಾಡ್ತಾ ಇದ್ದೀವಿ. ಅದೇ ವಸ್ತು ಸಿಂಗ್ಯುಲರ್ ಆಗಿದ್ರೆ ದೇರ್ ಇಸ್ ಯೂಸ್ ಮಾಡ್ತೀವಿ. ಇನ್ ದಟ್ ಕೇಸ್ ದೇರ್ ಆರ್ ಎಲ್ಲಿ ಯೂಸ್ ಮಾಡ್ತೀವಿ? ಅದೇ ಆ ವಸ್ತು ಪ್ಲೂರಲ್ ಆಗಿದ್ದಲ್ಲಿ ನಾವು ದೇರ್ ಆರ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದೇರ್ ಆರ್ ಬುಕ್ಸ್ ಆನ್ ದ ಟೇಬಲ್ ಅಂತ ಹೇಳಬೇಕಾದ್ರೆ ಹೋಪ್ ನಿಮಗೆ ದೇರ್ ಇಸ್ ಮತ್ತು ದೇರ್ ಆರ್ ನ ಡಿಫ್ರೆನ್ಸ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ. ಇದಕ್ಕೆ ಮುಂಚೆ ಸಹ ನಾವು ಸುಲಭವಾಗಿ ಇಂಗ್ಲಿಷ್ ಕಲಿಯಲು ಬಹಳಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ನೀವು ನೋಡಿಲ್ವಾ? ಹಾಗಿದ್ರೆ ಕೂಡಲೇ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಆ ವಿಡಿಯೋಸ್ನ ತಪ್ಪದೆ ನೋಡಿ.